ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರು ಜಿಲ್ಲೆ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬೆಂಗಳೂರಿನ ಶ್ರೀ ಕಲ್ಕಿ ಗುರುಗಳಾದ ಜನಾರ್ದನ್ ರವರು ಭೇಟಿ ನೀಡಿ ವಿಶೇಷ ದರ್ಶನ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಂಡ್ಯ ಜಿಲ್ಲೆ ತೂವಿನಕೆರೆ ಸಮೀಪ ಇರುವ ಅವರ ಸ್ವಂತ ಜಾಗದಲ್ಲಿ ಶ್ರೀ ರಾಮಾನುಜಾಚಾರ್ಯರವರ 40 ಅಡಿ ಬೃಹತ್ ಪ್ರತಿಮೆ ಕಾಮಗಾರಿಯನ್ನು ನವೆಂಬರ್ ತಿಂಗಳಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಕಾರ್ಯಚಟುವಟಿಕೆ ಆರಂಭವಾಗಿದ್ದು, ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ಲಕ್ಷಾಂತರ ಭಕ್ತರಿಗೆ ಶ್ರೀ ರಾಮಾನುಜಾಚಾರ್ಯರವರ ಪ್ರತಿಮೆ ದರ್ಶನವಾಗಲಿದ್ದು, ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳಾದ ಮೇಲುಕೋಟೆ, ಶ್ರೀರಂಗಪಟ್ಟಣ, ಮೈಸೂರು ಹೋಗುವ ಭಕ್ತರಿಗೆ ವಿಶೇಷವಾಗಿ AC ಬಸ್ ವ್ಯವಸ್ಥೆ, ವಸತಿ ಸೌಕರ್ಯ, ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಇನ್ನು ವಿಷ್ಣುವಿನ ದೇವಾಲಯ, ಲೈಬ್ರರಿ, ಧ್ಯಾನ, ಪ್ರಾರ್ಥನಾ ಮಂದಿರ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ನಂತರ ಪೌರಾಣಿಕ ಹಿನ್ನೆಲೆಯಲ್ಲಿ ಉಲ್ಲೇಖಿತವಾಗಿರುವ ಕಲ್ಕಿ ಎಂಬ ವ್ಯಕ್ತಿಯೇ ಶ್ರೀ ಜನಾರ್ದನ್ ರವರು ಎಂದು ಮಾಧ್ಯಮ ಸಲಹೆಗಾರ ಡಾಕ್ಟರ್ ಯೋಗೇಶ್ ಅವರು ಮಾತನಾಡಿದರು. ಕಳೆದ 1 ತಿಂಗಳಿಂದ ಇವರ ಜೊತೆ ಒಡನಾಟ ಇರುವುದು ಮತ್ತು ಇವರ ಮಾಡುತ್ತಿರುವ ಧಾರ್ಮಿಕ ಸೇವಾ ಕಾರ್ಯಗಳನ್ನು ಗಮನಿಸಿ ಇವರ ಚಿಕ್ಕ ವಯಸ್ಸಿನಲ್ಲಿ ಹೋಲಿಕೆ ಆಗುವ ಜಾತಕದ ಪ್ರಕಾರ ಇವರು ನೆರವೇರಿಸುತ್ತಿರುವ ಕೆಲಸ ಕಾರ್ಯಗಳ ಪ್ರಕಾರ ಪೌರಾಣಿಕ ಹಿನ್ನೆಲೆಯಲ್ಲಿ ಉಲ್ಲೇಖಿತವಾಗಿರುವ ಕಲ್ಕಿ ಎಂಬ ವ್ಯಕ್ತಿಯೇ ಶ್ರೀ ಜನಾರ್ದನ್ ರವರೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಲ್ಕಿ ಗುರುಗಳಾದ ಶ್ರೀ ಜನಾರ್ದನ್ ರವರು ಮಾಧ್ಯಮ ಸಲಹೆಗಾರರು ಭಾಗಿಯಾಗಿದ್ದರು. ಖಂಡಿತವಾಗ್ಲೂ ಆನ್ಸರ್ ಮಾಡೇ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನೀವು ನಮಗೆ ಸಹಕಾರ ನೀಡಬೇಕಂತ ಕೈ ಮೇನ್ ರೋಡಲ್ಲೇ ಇರೋದ್ರಿಂದ ನಮ್ಮದು ಇದು ಬೇರೆ ಮೇಲ್ಕೋಟೆಗೆ ಹೋಗೋ ಯಾತ್ರಿಕರಿಗೆ ಅವರಿಗೆ ಎಲ್ಲ ಒಂದು ತಂಗುದಾಣ ಥರ ಆಗುತ್ತೆ. ಇದ್ರ ಮೇಲ್ಕೋಟೆ ಪಾಂಡವಪುರ ಫ್ಲೈಓವರ್ ಇರೋದ್ರಿಂದ ಅದರಿಂದ ಭಾಳನೇ ಒಂದು ಪಾಪ್ಯುಲಾರಿಟಿ ಬಂದಿದೆ. ಮೇಲ್ಕೋಟೆ ದೇವಸ್ಥಾನ ವಿಸಿಟ್ ಮಾಡೋಕ್ಕೆ ಎಲ್ಲ ತುಂಬಾ ಒಂದು ಇಲ್ಲ ನವೆಂಬರ್ನಲ್ಲಿ ಅದರ ಪ್ಲಾನಿಂಗ್ಗಳು ಜನಾರ್ದನ್ ರವರು ಬೆಂಗಳೂರಿನವರು ಮಂಡ್ಯ ಜಿಲ್ಲೆಯ ತೂವಿನಕೆರೆ ಸಮೀಪ ಇರುವಂಥ ಮೇನ್ ರೋಡಲ್ಲಿ ಬೃಹತ್ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದೆ. ರಾಮಾನುಜಾಚಾರ್ಯರು 40 ಅಡಿ. ಸೊ ಈ ಒಂದು ಪುಣ್ಯ ಕಾರ್ಯಕ್ಕೆ ಅವರು ಸುತ್ತ ನಮ್ಮ ಏನು ಅವರ ಸ್ನೇಹಿತ ಬೆಂಬಲಿಗರು, ಒಟ್ಟಿಗೆ ಅವರ ಅಭಿಮಾನಿಗಳು, ಭಕ್ತರು, ಏನಿದ್ದಾರೆ ಅವರೆಲ್ಲರ ಬೆಂಬಲ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಒಳಿತಿಗಾಗಿ ಅವರು ಮಾಡುವಂಥ ಪುಣ್ಯ ಕೆಲಸ ಕಾರ್ಯಗಳು ಪ್ರಥಮ ಹೆಜ್ಜೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡುವ ಮುಖಾಂತರ ಈ ಕಾರ್ಯಕ್ರಮ ಚಾಲನೆ ಕೊಡಬೇಕು ಅಂತಂದು ಇವತ್ತು ಆಗಮಿಸಿದ್ದಾರೆ. ಅವರ ಶಿಷ್ಯವೃಂದದರು ಕೆಳಗಡೆಯನ್ನು ಸ್ವಾಗತಿಸಿದರು. ಮತ್ತು ತಾಯಿ ಚಾಮುಂಡೇಶ್ವರಿ ಅವರು ಜಾಸ್ತಿ ಮಾತಾಡಲ್ಲ ಅಂತಂದರೆ ಯಾವುದೇ ಒಂದು ವಿಚಾರಗಳ ಬಗ್ಗೆ ನೀವು ಕೇಳ್ಬೋದು ಕ್ವಶನ್, ಅದ್ರ ಬಗ್ಗೆ ಅವ್ರ ಮಾಹಿತಿನ ಹಂಚ್ಕೊಳ್ತಾರೆ. ತಾಯಿ ದರ್ಶನ ಮಾಡಿಕೊಂಡು ತಾಯಿ ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ಬಂದು ಮತ್ತೆ ನಿಮ್ಮ ಜೊತೆ ಮಾತಾಡ್ತಾರೆ. ಸರಿ.